ಆತ್ಮೀಯರೇ, ಇಂದಿನ ತರಗತಿ ತಮಗೆಲ್ಲ ಸ್ವಾಗತ. ಭಾರತೀಯ ಸಮಾಜದ ಸಾಮಾನ್ಯ ಲಕ್ಷಣಗಳು ನಮಗಿರಬೇಕಾದ ಜ್ಞಾನ ಈ ಮಾಲಿಕೆಯಲ್ಲಿ ಸಂಚಿಕೆ 2 ಇದು. ಜಾತಿ ವ್ಯವಸ್ಥೆಯ ಅಪಸಾಮಾನ್ಯ ಕ್ರಿಯೆಗಳು, ಆರ್ಥಿಕ ಮತ್ತು ಬೌದ್ಧಿಕ ಪ್ರಗತಿಗೆ ನಿರ್ಬಂಧ. ಜಾತಿ ವ್ಯವಸ್ಥೆಯಲ್ಲಿ ಕಟ್ಟುನಿಟ್ಟಾಗಿ ಅನುಸರಿಸದಿದ್ದರೆ ಅಂಬೇಡ್ಕರ್ ಅವರಂಥ ವ್ಯಕ್ತಿಗಳನ್ನು ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಉತ್ಪಾದಕತೆಯನ್ನು ದುರ್ಬಲಗೊಳಿಸುತ್ತದೆ. ಕಾರ್ಮಿಕರ ಶ್ರಮ, ಬಂಡವಾಳ ಮತ್ತು ಉತ್ಪಾದಕತೆಯನ್ನು ದುರ್ಬಲಗೊಳಿಸುತ್ತದೆ. ಹಿಂದೂ ಧರ್ಮದಲ್ಲಿನ ಕಾಲಾಪಾನಿ ಪ್ರಕಾರ ಸಮುದ್ರಗಳನ್ನು ದಾಟಿ ವಿದೇಶಗಳಿಗೆ ಹೋಗುವುದರಿಂದ ಸಾಮಾಜಿಕ ಗೌರವ ನಾಶವಾಗುತ್ತದೆ. ಮಹಿಳೆ ಮತ್ತು ಅಸ್ಪೃಶ್ಯರ ಶೋಷಣೆ, ದೇವಸ್ಥಾನಗಳಿಗೆ ಪ್ರವೇಶ ನಿರಾಕರಣೆ, ವಿಧವಾ ವಿವಾಹಕ್ಕೆ ನಿಷೇಧ, ತಾರತಮ್ಯ, ಮೇಲ್ಜಾತಿಯವರು ಕೆಳಜಾತಿಯವರೊಂದಿಗೆ ಬೆರೆಯದಿರುವುದು, ಧಾರ್ಮಿಕ ಮತಾಂತರವನ್ನು ಮತ್ತು ಶೋಷಣೆಯಿಂದ ಇಸ್ಲಾಂ ಕ್ರೈಸ್ತಧರ್ಮಕ್ಕೆ ಮತಾಂತರ ಸಮುದಾಯಗಳ ನಡುವೆ ಧಾರ್ಮಿಕ ದ್ವೇಷಕ್ಕೆ ಕಾರಣವಾಗುತ್ತಾ ಇದೆ. ಪ್ರಜಾಪ್ರಭುತ್ವ ವಿರೋಧಿ, ಹಿಂದಿನ ಕಾಲದಲ್ಲಿ ಕ್ಷತ್ರಿಯರಿಗೆ ರಾಜಕೀಯದಲ್ಲಿ ಏಕಸ್ವಾಮ್ಯ, ಪ್ರಸ್ತುತ ರಾಜಕೀಯ ಪಕ್ಷಗಳು ಜಾತಿಯನ್ನು ಪ್ರತಿನಿಧಿಸುತ್ತಾ ಬಂದಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಉದಾಹರಣೆ, BSP ಪಕ್ಷ SC ಮತ್ತು ST OBCಯನ್ನು ಪ್ರತಿನಿಧಿಸುತ್ತದೆ. ವಿಘಟನೆಯ ಅಂಶವಾಗಿ ಜಾತಿ, ರಾಜಕೀಯ, ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಗಾಗಿ ಸಂಘರ್ಷ. ಉದಾಹರಣೆ, ಜಾಟ್ ಮೀಸಲಾತಿ ಹೋರಾಟ, ಪಾಟೀದಾರ್ ಸಮುದಾಯದ ಹೋರಾಟ. ಹಿಂದೂ ಧರ್ಮದ ಪತನ, ತಾರತಮ್ಯ ಮತ್ತು ನಿರ್ಲಕ್ಷ್ಯದ ಕಾರಣ ಹಿಂದೂ ಧರ್ಮವು ದುರ್ಬಲಗೊಳಿಸಿತು. ಭಾರತದಲ್ಲಿ ದಲಿತ ಚಳವಳಿಗಳು, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ 1957ರ ದಲಿತರ ಮೇಲಾಗುವ ದೌರ್ಜನ್ಯಗಳ ವಿರುದ್ಧ ಹೋರಾಟ ಮತ್ತು ಬುದ್ಧನ ಸಂದೇಶ ಪ್ರಸಾರ. ದಲಿತ ಪ್ಯಾಂಥರ್ ಚಳವಳಿ 1972ರ ದಲಿತ ಯುವಕರಿಂದ ನಾಗರಿಕ ಹಕ್ಕುಗಳಿಗಾಗಿ ಹೋರಾಟ. ಹರಿಜನ, ಅಸ್ಪೃಶ್ಯರ ಪದಗಳ ಬದಲಿಗೆ ದಲಿತ ಪದವನ್ನು ಜನಪ್ರಿಯಗೊಳಿಸಲಾಯಿತು. ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಸಮುದಾಯದ ನೌಕರರ ಒಕ್ಕೂಟ 1973, ದಲಿತರ ಉನ್ನತಿ ಮತ್ತು ಸಬಲೀಕರಣಕ್ಕಾಗಿ ಸ್ಥಾಪನೆ. ದಲಿತ ಶೋಷಿತ ಸಂಘರ್ಷ ಸಮಿತಿ 1981, ಬಹುಜನ ಸಮಾಜ ಪಕ್ಷ 1984, ದಲಿತರು ಸೇರಿದಂತೆ ಮಹಿಳಾ ಶಿಕ್ಷಣ ಮತ್ತು ವರದಕ್ಷಿಣೆ ವಿರುದ್ಧ ಹೋರಾಟ. ಭೀಮ್ ಆರ್ಮಿ ಚಂದ್ರಶೇಖರ್ ಆಜಾದರಿಂದ ಸ್ಥಾಪನೆ. ಶಿಕ್ಷಣದ ಮೂಲಕ ದಲಿತರ ವಿಮೋಚನೆ ಮಾಡುವುದು ಇದರ ಮೂಲ ಉದ್ದೇಶವಾಗಿತ್ತು. ದಲಿತ ಚಳವಳಿಯ ಕ್ರಿಯಾತ್ಮಕತೆ, ಸಂಸ್ಕೃತೀಕರಣ, ಜಾತಿ ಶ್ರೇಣಿಯಲ್ಲಿ ಉನ್ನತ ಸ್ಥಾನಕ್ಕೆ ಏರಲು ಸಂಸ್ಕೃತೀಕರಣ ಪ್ರಕ್ರಿಯೆಯನ್ನು ಅನುಸರಿಸಿದರು. ಮೇಲ್ಜಾತಿಯವರ ಆಚರಣೆಗಳನ್ನು ಅಳವಡಿಸಿಕೊಂಡರು. ಆದಿ ಹಿಂದೂ ಚಳವಳಿ, ದಲಿತರನ್ನು ಚಾತುರ್ವರ್ಣ ವ್ಯವಸ್ಥೆಯ ಹೊರಗಿನವರೆಂದು ಪರಿಗಣಿಸಿದ್ದರಿಂದ ಈ ಚಳವಳಿ ಹುಟ್ಟಿಕೊಂಡಿತು. ಪಂಥಗಳ ಹುಡುಕಾಟ, ಹಿಂದೂ ಧರ್ಮದ ವಿರುದ್ಧದ ಹೋರಾಟದ ಭಾಗವಾಗಿ ಸ್ವಪಂಥ ಅಥವಾ ಧರ್ಮ ಸ್ಥಾಪನೆ. ಉದಾಹರಣೆ, ಗುರುಗಾ ಶ್ರೀಧರ್ ಸಪ್ನಾಮಿ ಪಂಥ ಸ್ಥಾಪನೆ. ಅಂಬೇಡ್ಕರ್ ಅವರ ಕ್ರಿಯಾಶೀಲತೆ, ಸಾಮಾಜಿಕ ಆರ್ಥಿಕ ತೊಂದರೆಗಳ ವಿರುದ್ಧ ಹೋರಾಡಲು ದಲಿತರನ್ನು ರಾಜಕೀಯವಾಗಿ ಸಶಕ್ತಗೊಳಿಸಲು ಯತ್ನ. ಉದಾಹರಣೆ, ಮಹಾರಾಷ್ಟ್ರದಲ್ಲಿನ ಕೊಟ್ಟಿ ಮತ್ತು ವೆಟ್ಟಿ ವ್ಯವಸ್ಥೆ, ಹಿಂದೂಗಳಿಗೆ ದಲಿತರಿಂದ ವೇತನರಹಿತ ವಂಶಪಾರಂಪರಿಕ ಸೇವೆ ವಿರುದ್ಧ ಹೋರಾಟ. ವಿವಾಹ, ಪುರುಷ ಮತ್ತು ಹೆಣ್ಣಿನ ನಡುವೆ ಸಾಮಾಜಿಕ, ಧಾರ್ಮಿಕ ಅಥವಾ ಕಾನೂನಿನಬದ್ಧ ಒಪ್ಪಂದವಾಗಿದೆ. ವಿವಾಹ ವ್ಯವಸ್ಥೆಯಲ್ಲಿ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಬದಲಾವಣೆಗಳು. ಮದುವೆಯ ಉದ್ದೇಶ, ಹಿಂದೂಗಳಲ್ಲಿ ಇದು ಧರ್ಮ ಅಥವಾ ಕರ್ತವ್ಯವಾಗಿದೆ, ಆದರೆ ಆಧುನಿಕ ಉದ್ದೇಶವು ಜೀವಮಾನದ ಸಂಗಾತಿಯನ್ನು ಪಡೆಯುವುದಾಗಿದೆ. ಮದುವೆಯ ರೂಪ, ಬಹುಪತ್ನಿತ್ವಕ್ಕೆ ಭಾರತದಲ್ಲಿ ನಿಷೇಧವಿದೆ. ಏಕಪತ್ನಿತ್ವ ವಿವಾಹ ಅನುಸರಣೆ ರೂಢಿಯಲ್ಲಿದೆ. ಮದುವೆಯ ವಯಸ್ಸು, ಗಂಡು 21 ವರ್ಷ ಆಗಿರಬೇಕು, ಹೆಣ್ಣು 18 ವರ್ಷ ಆಗಿರಬೇಕು. ಮದುವೆಯ ರೂಪದಲ್ಲಿ ಬದಲಾವಣೆ, ಬಹುಪತ್ನಿತ್ವದಿಂದ ಏಕಪತ್ನಿತ್ವ. ವಿಚ್ಛೇದನ ಮತ್ತು ತೊರೆದು ಹೋಗುವ ಪ್ರವೃತ್ತಿ, ವಿಚ್ಛೇದನಕ್ಕಾಗಿ ಸಡಿಲಿಸಲಾದ ಶಾಸಕಾಂಗ ನಿಬಂಧನೆಗಳು ಮತ್ತು ಆರ್ಥಿಕ ಸಮೃದ್ಧಿ, ಇಂಟರ್ನೆಟ್ ಸಂಪರ್ಕದ ಕಾರಣದಿಂದ. ಸಹಜೀವನ 2010ರಲ್ಲಿ
ಕಾನೂನು ಮಾನ್ಯತೆ ನೀಡುವುದರೊಂದಿಗೆ ಸಹಜೀವನವನ್ನು ಜೀವನ ಹಕ್ಕು ವಿಧಿ 21 ಮತ್ತು ಸ್ವಾತಂತ್ರ್ಯ ಹಕ್ಕಿನ ಅಡಿಯಲ್ಲಿ ಸೇರಿಸಲಾಯಿತು. ಸಲಿಂಗ ವಿವಾಹ ಕಾನೂನುಬದ್ಧವಾಗಿ ಮಾನ್ಯತೆ ನೀಡಿಲ್ಲ. ಆಧುನಿಕ ಭಾರತದಲ್ಲಿ ಮದುವೆ ತನ್ನ ಮೌಲ್ಯವನ್ನೇಕೆ ಕಳೆದುಕೊಳ್ಳುತ್ತಿದೆ? ಸಾಮಾಜಿಕ ಮೌಲ್ಯಗಳಲ್ಲಿ ಬದಲಾವಣೆ, ನಗರೀಕರಣ, ಜಾಗತೀಕರಣದಿಂದಾಗಿ ಸಾಂಪ್ರದಾಯಿಕ ಮೌಲ್ಯಗಳಲ್ಲಿ ನಂಬಿಕೆ ಮರೆಯಾಗಿದೆ. ಶಿಕ್ಷಣ, ವೃತ್ತಿ, ಉನ್ನತ ಶಿಕ್ಷಣ ಮತ್ತು ವೃತ್ತಿ ಜೀವನದ ಆಕಾಂಕ್ಷೆಗಳಿಂದ ಮದುವೆಗಳಲ್ಲಿ ವಿಳಂಬ. ವಿವಾಹ ಪೂರ್ವ ಸಂಬಂಧಗಳ ಬೆಳವಣಿಗೆ, ಡೇಟಿಂಗ್ ಆಫ್ಗಳ ಮೂಲಕ ಸಂಗಾತಿಯ ಹುಡುಕಾಟ ಮತ್ತು ಸಹಜೀವನ. ಕಾನೂನು ಮತ್ತು ಸಾಮಾಜಿಕ ಸುಧಾರಣೆಗಳೊಂದಿಗೆ ಸಲಿಂಗ ವಿವಾಹಕ್ಕೆ ಕಾನೂನು ಮಾನ್ಯತೆ ಮತ್ತು ವಿಚ್ಛೇದನ ಕಾನೂನುಗಳಲ್ಲಿನ ಬದಲಾವಣೆ. ವಿಚ್ಛೇದನ ದರದಲ್ಲಿ ಏರಿಕೆ ಜಾಗತಿಕವಾಗಿ ಹೋಲಿಸಿದರೆ ಭಾರತದಲ್ಲಿ ಕಡಿಮೆ -1.1. ಆದರೆ ಕೆಲವು ವರ್ಷಗಳಲ್ಲಿ ವಿಚ್ಛೇದನ ದರವು 50%ರಿಂದ 60% ಏರಿಕೆಯಾಗಿದೆ. ವಿಶೇಷ ನಗರಗಳಲ್ಲಿ ಪ್ರದೇಶಗಳಲ್ಲಿ ಇದು ನಾವು ನೋಡುತ್ತೇವೆ. ಧನ್ಯವಾದಗಳು. ಸೇವ್ ಮಾಡಿಟ್ಕೊಳ್ಳಿ, ಅಭ್ಯಾಸ ಮಾಡಿಕೊಳ್ಳಿ, ಉಪಯೋಗಕ್ಕೆ ಬರಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ.